ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2/5/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ. ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆ ಹೇಳುತ್ತಿರುವ ಮಾತನ್ನೇ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ. ಅಂದರೆ ಪರಮಾತ್ಮ ತಂದೆ ಹೇಳುವ ಮಾತನ್ನು ಮಾತ್ರ ನಾನು ಕೇಳುತ್ತೇನೆ ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆ ಆಗಿದೆ, ಯಾರೆಲ್ಲ ಮಕ್ಕಳು ನೆನಪಿನಲ್ಲಿ ಹುಡುಗಾಟಿಕೆಯನ್ನು ಮಾಡುತ್ತಿದ್ದಾರೋ ಅಂತಹ ಮಕ್ಕಳ ಮುಖದಿಂದ ಯಾವೊಂದು ಶಬ್ದ ಬರುತ್ತದೆ? ಉತ್ತರ, ಹುಡುಗಾಟಿಕೆಯನ್ನು ಮಾಡುವಂತಹ ಮಕ್ಕಳು ಹೇಳುತ್ತಾರೆ, ನಾನಂತೂ ಪರಮಾತ್ಮ ಶಿವತಂದೆಗೆ ಮಗು ಆಗಿದ್ದೇನೆ, ಅಂದ ಮೇಲೆ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲೇ ಇದ್ದೇನೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲ ಅಸತ್ಯ ಮಾತಾಗಿದೆ, ಇದೆಲ್ಲ ಹುಡುಗಾಟಿಕೆಯ ಮಾತಾಗಿದೆ. ಇಲ್ಲಿ ನೀವು ಪುರುಷಾರ್ಥವನ್ನು ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಬೇಕು. ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು. ಆತ್ಮವೇ ವಾರ್ತಾಲಾಪವನ್ನು ಮಾಡುತ್ತದೆ. ಈಗ ನೀವು ಆತ್ಮ ಅಭಿಮಾನಿಗಳಾಗುತ್ತೀರಾ. ಆತ್ಮ ಅಭಿಮಾನಿ ಮಕ್ಕಳು ಮಾತ್ರ ನೆನಪಿನ ಚಾರ್ಟ್ ಅನ್ನು ಇಡಲು ಸಾಧ್ಯ. ಆತ್ಮ ಅಭಿಮಾನಿ ಮಕ್ಕಳು ಕೇವಲ ತೋರಿಕೆಗೋಸ್ಕರ ಜ್ಞಾನದ ಮಾತನ್ನು ಹೇಳುವುದಿಲ್ಲ. ಅಂದರೆ ಆತ್ಮ ಅಭಿಮಾನಿ ಮಕ್ಕಳು ಎಂದೂ ಕೂಡ ಧಾರಣೆಯನ್ನು ಮಾಡಿಕೊಳ್ಳದೆ ಕೇವಲ ಅಸತ್ಯ ರೂಪದಲ್ಲಿ ಜ್ಞಾನದ ಮಾತನ್ನು ಮಾತನಾಡುವುದಿಲ್ಲ. ಇಂದಿನ ಗೀತೆಯಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಿಳಿಸಲಾಗಿದೆ, ಪ್ರಾಣಿ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಈ ಗೀತೆ ಭಕ್ತಿ ಮಾರ್ಗದ ಗೀತೆಯಾಗಿದೆ. ಇಲ್ಲಿ ಕೇವಲ ನಿಮಗೆ ಗೀತೆಯ ಸಾರವನ್ನು ತಿಳಿಸಲಾಗುತ್ತದೆ. ಅಂದರೆ ಸಂಪೂರ್ಣ ಭಕ್ತಿಯ ಸಾರವನ್ನು ಇಲ್ಲಿ ತಿಳಿಸಲಾಗುತ್ತದೆ. ಈಗ ಮಕ್ಕಳಾದ ನೀವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹದ ಅಭಿಮಾನವನ್ನು ತ್ಯಾಗ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಬಹಳ ಸಣ್ಣ ಬಿಂದು ಆಗಿದ್ದೇನೆ. ನಾನು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಆತ್ಮದ ಜ್ಞಾನ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾನು ಒಂದು ಸಣ್ಣ ಆತ್ಮನಾಗಿದ್ದೇನೆ. ಆತ್ಮವೇ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಈ ಶರೀರದ ಮೂಲಕ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ದೇಹಾಭಿಮಾನ ಸಮಾಪ್ತಿಯಾಗಿ ಬಿಡಬೇಕು. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ. ನಾನು ಆತ್ಮನಾಗಿದ್ದೇನೆ. ಆತ್ಮರಾದ ನಾವೆಲ್ಲರೂ ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ. ಸರ್ವಶ್ರೇಷ್ಠ ಪಾತ್ರಧಾರಿ ಅಂದರೆ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ನಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ, ಪರಮಾತ್ಮ ತಂದೆ ಕೂಡ ಇಷ್ಟು ಸಣ್ಣ ಬಿಂದು ಆಗಿದ್ದಾರೆ. ಸಣ್ಣ ಬಿಂದು ಆದಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ಜಾಸ್ತಿ ಮಹಿಮೆ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಒಂದು ಸಣ್ಣ ಬಿಂದು ಆಗಿದ್ದಾರೆ. ಆತ್ಮನಾದ ನಾನೂ ಕೂಡ ಒಂದು ಸಣ್ಣ ಬಿಂದು ಆಗಿದ್ದೇನೆ. ದಿವ್ಯ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ. ಈಗ ಇಂತಿಂತಹ ಹೊಸ ಜ್ಞಾನದ ಮಾತನ್ನು ನೀವು ಕೇಳುತ್ತಿದ್ದೀರಾ. ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಹೇಗೆ ಗೊತ್ತಿರಲು ಸಾಧ್ಯ? ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವರು ಯಥಾರ್ಥವಾಗಿ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅವರ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ, ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ. ನಮ್ಮ ತಂದೆಯಾದ ಪರಮಾತ್ಮ ತಂದೆ ಈ ಸೃಷ್ಟಿ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದ್ದಾರೆ. ಸರ್ವಶ್ರೇಷ್ಠ ಪಾತ್ರಧಾರಿ ಪರಮಾತ್ಮ ತಂದೆ ಆಗಿದ್ದಾರೆ. ಪುನಃ ಪಾತ್ರವನ್ನು ಮಾಡುವುದಕ್ಕೋಸ್ಕರ ಇಂತಿಂತಹ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಆದರೆ ಶರೀರ ಇಲ್ಲದೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಶರೀರದ ಮೂಲಕ ಪರಮಾತ್ಮ ತಂದೆ ಮಾತನಾಡಲು ಸಾಧ್ಯ. ಆತ್ಮ ಅಶರೀರಿ ಆದಾಗ ಕರ್ಮೇಂದ್ರಿಯದಿಂದ ದೂರ ಆಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ದೇಹದಾರಿಗಳ ಸ್ಮರಣೆಯನ್ನೇ ಮಾಡುತ್ತಾರೆ.
ಪರಂಪಿತ ಪರಮಾತ್ಮ ತಂದೆಯ ನಾಮ, ರೂಪ, ದೇಶ, ಕಾಲದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೇವಲ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕದ ಅನುಸಾರ ನೀವು ನಂಬರ್ 1 ಸತೋ ಪ್ರಧಾನ ಆತ್ಮರಾಗಿದ್ದೀರಿ. ಈಗ ಪುನಃ ನೀವೇ ಸತೋ ಪ್ರಧಾನ ಆತ್ಮರಾಗಬೇಕು. ತಮೋ ಪ್ರಧಾನ ಆತ್ಮರಿಂದ ಸತೋ ಪ್ರಧಾನ ಆತ್ಮರಾಗುವುದಕ್ಕೋಸ್ಕರ ನೀವು ನಿಮ್ಮ ಸ್ಥಿತಿಯನ್ನು ಬಹಳಷ್ಟು ಶಕ್ತಿಶಾಲಿಯಾಗಿ ಇಟ್ಟುಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಈ ಶರೀರದ ಮೂಲಕ ಮಾತನಾಡುತ್ತೇನೆ. ಆತ್ಮದಲ್ಲೇ ಜ್ಞಾನ ಇದೆ. ಈ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ಆತ್ಮನಾದ ನನ್ನಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಜ್ಞಾನ ಜಗತ್ತಿನಲ್ಲಿ ಯಾರ ಬುದ್ಧಿಯಲ್ಲೂ ಇಲ್ಲ. ಇದು ಸಂಪೂರ್ಣ ಬಹಳಷ್ಟು ಹೊಸ ಜ್ಞಾನದ ಮಾತಾಗಿದೆ. ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಇಂತಿಂತಹ ಜ್ಞಾನದ ಮಾತನ್ನು ಮಾತನಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆ ಹೇಳುತ್ತಿರುವ ಮಾತನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ. ಆತ್ಮನಾದ ನನ್ನಲ್ಲೇ ಜ್ಞಾನ ಧಾರಣೆ ಆಗುತ್ತದೆ. ಆತ್ಮನಾದ ನನ್ನಲ್ಲೇ ಪಾತ್ರ ಫಿಕ್ಸ್ ಆಗಿದೆ. ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವ ಮಾತನ್ನು ಆಂತರ್ಯದಲ್ಲಿ ಮೆಲುಕು ಹಾಕುತ್ತಿರಬೇಕು. ಅಂದರೆ ಆಂತರ್ಯದಲ್ಲಿ ನಾನು ಅವಿನಾಶಿ ಆತ್ಮ ಅನ್ನುವ ಜ್ಞಾನದ ಬಗ್ಗೆ ಮಂಥನವನ್ನು ಮಾಡಬೇಕು. ಸ್ವಯಂವನ್ನು ತಮೋ ಪ್ರಧಾನ ಆತ್ಮನಿಂದ ಸತೋ ಪ್ರಧಾನ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ದೇಹಾಭಿಮಾನಕ್ಕೆ ವಶ ಆದಂತಹ ಮನುಷ್ಯರಲ್ಲಿ ಆತ್ಮದ ಜ್ಞಾನ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಮನುಷ್ಯರು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಮನುಷ್ಯರ ಜೀವನದಲ್ಲಿ ಎಷ್ಟೊಂದು ಅಹಂಕಾರ ಇದೆ. ಈ ಜಗತ್ತು ಸಂಪೂರ್ಣ ತಮೋ ಪ್ರಧಾನ ಜಗತ್ತಾಗಿದೆ. ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಆತ್ಮರು ಒಬ್ಬರೂ ಕೂಡ ಇರಲು ಸಾಧ್ಯ ಇಲ್ಲ. ಅಂದರೆ ಈ ತಮೋ ಪ್ರಧಾನ ಜಗತ್ತಿನಲ್ಲಿ ಒಬ್ಬರೂ ಕೂಡ ಸರ್ವಶ್ರೇಷ್ಠ ಆತ್ಮರಾಗಿರಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಾವೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಈ ಜ್ಞಾನದ ಮಾತಿನ ಬಗ್ಗೆ ಆಂತರ್ಯದಲ್ಲಿ ಮನನವನ್ನು ಮಾಡಬೇಕು. ಜ್ಞಾನವನ್ನು ತಿಳಿಸುವಂತವರು ಬಹಳಷ್ಟು ಜನ ಇದ್ದಾರೆ. ಮಕ್ಕಳಲ್ಲಿ ಬಹಳಷ್ಟು ಜನ ಮಕ್ಕಳು ಜ್ಞಾನವನ್ನು ತಿಳಿಸುತ್ತಾರೆ. ಆದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ. ಆಂತರ್ಯದಲ್ಲಿ ಆ ಅಂತರ್ಮುಖತೆ ಇರಬೇಕು. ನಾವೀಗ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪತಿತ ಆತ್ಮರಿಂದ ಪಾವನ ಆತ್ಮರಾಗಬೇಕು. ಕೇವಲ ಪಂಡಿತರಾಗಬಾರದು. ಇದರ ಬಗ್ಗೆ ಒಬ್ಬ ಪಂಡಿತನ ಕತೆ ಕೂಡ ಇದೆ. ಮಾತೆಯರಿಗೆ ಆ ಪಂಡಿತ ಹೇಳಿದ, ರಾಮ ರಾಮ ಎಂದು ಹೇಳಿದರೆ ನೀವು ನದಿಯನ್ನು ದಾಟಿ ಪಾರಾಗಿ ಹೋಗುತ್ತೀರಾ ಎಂದು. ಆದರೆ ಆ ಪಂಡಿತನಿಗೆ ರಾಮನ ಬಗ್ಗೆ ವಿಶ್ವಾಸ ಇರಲಿಲ್ಲ. ಆದ್ದರಿಂದ ಅವನಿಗೆ ನದಿಯನ್ನು ಪಾರು ಮಾಡಲು ಸಾಧ್ಯ ಆಗಲಿಲ್ಲ ಎಂದು. ಅದೇ ರೀತಿ ನಾವು ಕೇವಲ ತೋರಿಕೆಗೋಸ್ಕರ ಅಸತ್ಯ ಜ್ಞಾನದ ಮಾತನ್ನು ಹೇಳುವಂತವರಾಗಬಾರದು. ಅಂದರೆ ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ಹೇಳಬೇಕು. ಆದರೆ ಕೇವಲ ಜ್ಞಾನವನ್ನು ಹೇಳುವಂತವರು ಬಹಳಷ್ಟು ಜನ ಇದ್ದಾರೆ. ಅನೇಕರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಆದರೆ ಯೋಗದಲ್ಲಿ ಸ್ಥಿತ ಆಗಿರುವುದಿಲ್ಲ. ಇಡೀ ದಿನ ದೇಹಾಭಿಮಾನದಲ್ಲೇ ಇರುತ್ತಾರೆ. ಇಲ್ಲದಿದ್ದರೆ ಪರಮಾತ್ಮ ತಂದೆಗೆ ನೆನಪಿನ ಚಾರ್ಟ್ ಅನ್ನು ಕಳಿಸಬೇಕು. ಇಡೀ ದಿನದಲ್ಲಿ ಇಷ್ಟು ಸಮಯದವರೆಗೂ ನಾನು ತಂದೆಯ ನೆನಪಿನಲ್ಲಿ ಉಪಸ್ಥಿತ ಆಗಿದ್ದೆ, ನಾನು ಇಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಅನ್ನುವ ಚಾರ್ಟ್ ಅನ್ನು ಕಳಿಸಬೇಕು. ಆದರೆ ಮಕ್ಕಳು ಸ್ವಲ್ಪ ಕೂಡ ತಮ್ಮ ಸಮಾಚಾರವನ್ನು ತಂದೆಗೆ ತಿಳಿಸುವುದೇ ಇಲ್ಲ. ಮಕ್ಕಳು ಕೇವಲ ಜ್ಞಾನದ ಮಾತನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳುತ್ತಾರೆ. ಅಂದರೆ ತೋರಿಕೆಗೋಸ್ಕರ ಜ್ಞಾನದ ಮಾತನ್ನು ಹೇಳುತ್ತಾರೆ. ಜ್ಞಾನದ ಮಾತಿನ ಬಗ್ಗೆ ಮಾತನಾಡುತ್ತಾ ಬಹಳಷ್ಟು ಹರಟೆಯನ್ನು ಹೊಡೆಯುತ್ತಿರುತ್ತಾರೆ. ಆದರೆ ಯೋಗದಲ್ಲಿ ಸ್ಥಿತ ಆಗುವುದಿಲ್ಲ. ಬಲೆ ದೊಡ್ಡ ದೊಡ್ಡವರಿಗೂ ಕೂಡ ನೀವು ಜ್ಞಾನವನ್ನು ನೀಡುತ್ತೀರಾ. ಆದರೆ ಯೋಗದಲ್ಲಿ ನೀವು ಬಹಳಷ್ಟು ಕಚ್ಚಾ ಆಗಿದ್ದೀರಾ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ, ನೀವು ಬಹಳಷ್ಟು ಪ್ರೀತಿಯ ತಂದೆ ಆಗಿದ್ದೀರಾ. ಇದು ಎಂತಹ ವಿಚಿತ್ರ ನಾಟಕ ಆಗಿದೆ. ಈ ನಾಟಕ ಹೇಗೆ ವಿಚಿತ್ರ ರೂಪದಲ್ಲಿ ಮಾಡಲ್ಪಟ್ಟಿದೆ ಅನ್ನುವ ರಹಸ್ಯವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಆತ್ಮದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಈ ಸಮಯದ ಮನುಷ್ಯರು ಪ್ರಾಣಿಗಿಂತ ಕನಿಷ್ಠ ಆಗಿದ್ದಾರೆ.
ನಾವು ಕೂಡ ಮೊದಲು ಪ್ರಾಣಿಗಿಂತ ಕನಿಷ್ಠ ಆಗಿದ್ದೆವು. ಮಾಯೆಯ ರಾಜ್ಯದಲ್ಲಿ ಎಲ್ಲರೂ ದುರ್ದಶೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಈ ಜ್ಞಾನವನ್ನು ಯಾರೂ ಯಾರಿಗೂ ನೀಡಲು ಸಾಧ್ಯ ಇಲ್ಲ. ನೀವೀಗ ತಿಳಿಸಬೇಕು. ಆತ್ಮರಾದ ನೀವು ಈಗ ತಮೋ ಪ್ರಧಾನರಾಗಿದ್ದೀರಾ. ಪುನಃ ನೀವೀಗ ಸತೋ ಪ್ರಧಾನ ಆತ್ಮರಾಗಬೇಕು. ಅಂದ ಮೇಲೆ ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಬಡವರಿಗೆ ಈ ಜ್ಞಾನ ಬಹಳ ಸಹಜ ಆಗಿದೆ. ಅಂದರೆ ಸಹಜ ರೂಪದಲ್ಲಿ ಬಡವರು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬಹುದು. ಆದರೆ ಶ್ರೀಮಂತರ ಜೀವನದಲ್ಲಿ ಬಹಳಷ್ಟು ಗೊಂದಲ, ಬಹಳಷ್ಟು ಸಮಸ್ಯೆ ಇರುತ್ತದೆ. ಆದ್ದರಿಂದ ಜ್ಞಾನ ಅವರಿಗೆ ಬಹಳ ಕಠಿಣ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲೇ ಬರುತ್ತೇನೆ. ಈ ಬ್ರಹ್ಮ ತಂದೆ ಬಹಳಷ್ಟು ಬಡವರೂ ಅಲ್ಲ, ಬಹಳಷ್ಟು ಶ್ರೀಮಂತರೂ ಅಲ್ಲ. ಈಗ ನಿಮಗೆ ಗೊತ್ತಿದೆ, ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ನಮಗೆ ಈ ಜ್ಞಾನದ ಶಿಕ್ಷಣವನ್ನು ನೀಡುತ್ತಾರೆ. ನೀವು ಹೇಗೆ ಪಾವನ ಆಗಬೇಕು ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ಇನ್ನು ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ಕಿರಿಕಿರಿ ಇರುತ್ತದೆ. ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ತೊಂದರೆ ಇರುತ್ತದೆ. ನಿಮ್ಮ ಉದ್ಯೋಗ ವ್ಯವಹಾರದ ತೊಂದರೆಯನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿಲ್ಲ. ಪತಿತ ಪಾವನ ಬನ್ನಿ ಎಂದು ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂತವರಿಗೆ ಏನೆಂದು ಕರೆಯಬಹುದು? ಆತ್ಮನಾದ ನಾನು ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರಧಾರಿಯಾಗಿದ್ದೇನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಬಲೆ ಆತ್ಮನಾದ ನಾನು ಮೂಲ ವತನದಲ್ಲಿ ನಿವಾಸವನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ನಾನು ಆತ್ಮ ಎಂದು ಯಾರೂ ಅನುಭವವನ್ನು ಮಾಡುವುದಿಲ್ಲ. ಈಗ ನೀವು ಪ್ರತ್ಯಕ್ಷದಲ್ಲಿ ಅರ್ಥ ಮಾಡಿಕೊಂಡಿದ್ದೀರಾ. ಆತ್ಮನಾದ ನಾನು ಮೂಲ ವತನದ ನಿವಾಸಿಯಾಗಿದ್ದೇನೆ. ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಬಹಳಷ್ಟು ಜನರ ಜೀವನದಲ್ಲಿ ಯೋಗ ಸ್ವಲ್ಪ ಕೂಡ ಇಲ್ಲ. ಅಂದರೆ ಬಹಳಷ್ಟು ಜನ ಮಕ್ಕಳು ಸ್ವಲ್ಪ ಕೂಡ ಯೋಗವನ್ನು ಮಾಡುವುದಿಲ್ಲ. ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಮಕ್ಕಳ ಮೂಲಕ ಬಹಳಷ್ಟು ತಪ್ಪುಗಳು ನಡೆಯುತ್ತಿರುತ್ತದೆ. ಮುಖ್ಯ ಮಾತು ಅಂದರೆ ಆತ್ಮ ಅಭಿಮಾನಿ ಆಗುವುದಾಗಿದೆ. ನಾವೀಗ ಸತೋ ಪ್ರಧಾನ ಆತ್ಮರಾಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು. ಮಕ್ಕಳಾದ ನೀವು ಸತೋ ಪ್ರಧಾನರಾಗಬೇಕು. ಯಾವ ಮಕ್ಕಳಿಗೆ ನಾನು ಸತೋ ಪ್ರಧಾನ ಆತ್ಮ ಆಗಬೇಕು, ಯಾರಿಗೆ ನಾನು ಸತೋ ಪ್ರಧಾನ ಆತ್ಮ ಆಗಬೇಕು ಅನ್ನುವ ಚಿಂತೆ ಇರುತ್ತದೆಯೋ ಅವರ ಬಾಯಿಂದ ಎಂದೂ ಕಲ್ಲಿನ ಸಮಾನ ಶಬ್ದ ಬರಲು ಸಾಧ್ಯ ಇಲ್ಲ. ಯಾರಿಗೆ ಸತೋ ಪ್ರಧಾನ ಆತ್ಮ ಆಗುವಂತಹ ಚಿಂತೆ ಇದೆಯೋ ಅಂತಹ ಮಕ್ಕಳ ಮೂಲಕ ಯಾವುದಾದರೂ ತಪ್ಪಾದರೆ ಅವರು ಪರಮಾತ್ಮ ತಂದೆಗೆ ತಕ್ಷಣ ರಿಪೋರ್ಟ್ ಅನ್ನು ನೀಡುತ್ತಾರೆ. ಬಾಬಾ, ನನ್ನ ಮೂಲಕ ಇಂತಹ ತಪ್ಪು ಕಾರ್ಯ ನಡೆಯಿತು, ನೀವು ನನ್ನನ್ನು ಕ್ಷಮಿಸಿಬಿಡಿ ಎಂದು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆ ಮಕ್ಕಳು ಯಾವ ಮಾತನ್ನೂ ಮುಚ್ಚಿಡುವುದಿಲ್ಲ. ತಪ್ಪು ಕಾರ್ಯವನ್ನು ಮಾಡಿ, ಪಾಪವನ್ನು ಮಾಡಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆ ಪಾಪವನ್ನು ಮುಚ್ಚಿಟ್ಟರೆ ಆ ಪಾಪ ಇನ್ನೂ ಜಾಸ್ತಿ ವೃದ್ಧಿ ಆಗುತ್ತದೆ. ಪರಮಾತ್ಮ ತಂದೆಗೆ ಎಲ್ಲಾ ಮಾತಿನ ಸಮಾಚಾರವನ್ನು ತಿಳಿಸಬೇಕು. ನೀವು ನಿಮ್ಮ ಸಮಾಚಾರವನ್ನು ಪತ್ರದಲ್ಲಿ ಬರೆದು ಪರಮಾತ್ಮ ತಂದೆಗೆ ತಿಳಿಸಿದರೆ ಪರಮಾತ್ಮ ತಂದೆ ಪುನಃ ನಿಮಗೆ ಪತ್ರವನ್ನು ಬರೆಯುತ್ತಾರೆ, ನಿಮ್ಮ ಯೋಗ ಸರಿಯಿಲ್ಲ ಎಂದು. ಪಾವನ ಆಗುವುದೇ ಮುಖ್ಯ ಮಾತಾಗಿದೆ. ಈಗ ಮಕ್ಕಳ ಬುದ್ಧಿಯಲ್ಲಿ 84 ಜನ್ಮದ ಕಥೆ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಸತೋ ಪ್ರಧಾನ ಆಗುವಂತಹ ಚಿಂತೆಯಲ್ಲಿ ಇರಬೇಕು. ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ನಾನು ಸತೋ ಪ್ರಧಾನ ಆತ್ಮ ಆಗಬೇಕು ಅನ್ನುವ ಒಂದೇ ಚಿಂತೆ ನಿಮಗೆ ಇರಬೇಕು. ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು. ನೀವೀಗ ರಾಜ ಋಷಿಗಳಾಗಿದ್ದೀರಾ. ಹಠಯೋಗಿಗಳು ಎಂದೂ ಕೂಡ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಒಬ್ಬ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಇನ್ನು ವರ್ತಮಾನ ಸಮಯದಲ್ಲಿ ಭಕ್ತಿ ಕೂಡ ತಮೋ ಪ್ರಧಾನ ಆಗಿದೆ. ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಂದ ತಕ್ಷಣ ಭಕ್ತಿ ಸಮಾಪ್ತಿಯಾಗಲೇಬೇಕು. ಈ ಜಗತ್ತೂ ಕೂಡ ಸಮಾಪ್ತಿಯಾಗುತ್ತದೆ. ಜ್ಞಾನ ಮತ್ತು ಯೋಗದ ಮೂಲಕ ಸತ್ಯುಗದ ಸ್ಥಾಪನೆ ಆಗುತ್ತದೆ. ಭಕ್ತಿಯೇ ಬೇರೆ ಆಗಿದೆ. ಮನುಷ್ಯರು ಸುಖ ಮತ್ತು ದುಃಖ ಎರಡೂ ಇಲ್ಲೇ ಇದೆ ಎಂದು ಹೇಳುತ್ತಾರೆ.
ಈಗ ಮಕ್ಕಳಾದ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಯುಕ್ತಿಯನ್ನು ನೀವು ರಚನೆ ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಪಾವನ ಜಗತ್ತು ಅಂದರೆ ಒಂದನೆಯದಾಗಿ ಶಾಂತಿಧಾಮ ಆಗಿದೆ. ಇನ್ನು ಎರಡನೆಯ ಪಾವನ ಜಗತ್ತು ಅಂದರೆ ಸುಖಧಾಮ ಆಗಿದೆ. ಇನ್ನು ಈ ಜಗತ್ತು ಅಶಾಂತಿಯ ಧಾಮ ಆಗಿದೆ, ದುಃಖಧಾಮ ಆಗಿದೆ. ಮೊದಲನೇ ಮುಖ್ಯ ಮಾತು ಅಂದರೆ ಯೋಗ ಆಗಿದೆ. ಯೋಗವೇ ಮೊಟ್ಟ ಮೊದಲನೆಯ ಮುಖ್ಯ ಮಾತಾಗಿದೆ. ಯೋಗ ಇಲ್ಲ ಅಂದರೆ ನೀವು ಜ್ಞಾನದ ಬಗ್ಗೆ ಎಷ್ಟೇ ಮಾತನ್ನು ಮಾತನಾಡಿದರೂ ಕೂಡ ಪಂಡಿತರಂತೆ ಜ್ಞಾನದ ಮಾತಿನ ಬಗ್ಗೆ ಮಾತನಾಡುತ್ತಾ ಹರಟೆಯನ್ನು ಹೊಡೆದಂತೆ ಆಗುತ್ತದೆ. ಅಂದರೆ ಯೋಗ ಇಲ್ಲದೆ ಕೇವಲ ಜ್ಞಾನವನ್ನು ತಿಳಿಸಿದರೆ ನೀವು ತೋರಿಕೆಗೋಸ್ಕರ ಜ್ಞಾನವನ್ನು ತಿಳಿಸಿದಂತೆ ಆಗುತ್ತದೆ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ಜನ ರಿದ್ಧಿ ಸಿದ್ಧಿಯನ್ನು ಮಾಡುತ್ತಾರೆ. ಅಂದರೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಮಾಟ ಮಂತ್ರವನ್ನು ಮಾಡುತ್ತಾರೆ. ಆ ಮಾಟ ಮಂತ್ರಕ್ಕೂ ಈ ಜ್ಞಾನಕ್ಕೂ ಸಂಬಂಧ ಇಲ್ಲ. ಮನುಷ್ಯರು ಎಷ್ಟೊಂದು ಅಸತ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಮನುಷ್ಯರು ಎಷ್ಟೊಂದು ಸುಳ್ಳು ಮಾತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಪತಿತ ಜಗತ್ತಿನಲ್ಲೇ ಬರುತ್ತೇನೆ ಮತ್ತು ನಾನು ಪತಿತ ಶರೀರದಲ್ಲೇ ಬರುತ್ತೇನೆ. ಈ ಕಲಿಯುಗದಲ್ಲಿ ಪಾವನ ಆತ್ಮರು ಒಬ್ಬರೂ ಕೂಡ ಇರಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆ ನಾನು ಭಗವಂತ ಆಗಿದ್ದೇನೆ ಎಂದು ಎಂದೂ ಹೇಳಿಕೊಳ್ಳುವುದಿಲ್ಲ. ಈ ಬ್ರಹ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ಪತಿತ ಆತ್ಮ ಆಗಿದ್ದೇನೆ. ನಾನು ಪಾವನ ಆದರೆ ಪುನಃ ನಾನು ಸೂಕ್ಷ್ಮ ದೇವತೆ ಆಗಿ ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಈಗ ನೀವು ಕೂಡ ಪವಿತ್ರ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ಮೊದಲನೆಯ ಮುಖ್ಯ ಮಾತು ಅಂದರೆ ನಾನು ಹೇಗೆ ಪಾವನ ಆಗುವುದು? ಪಾವನ ಆಗುವುದೇ ಮೊದಲನೇ ಮುಖ್ಯ ಮಾತಾಗಿದೆ. ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪು ಬಹಳಷ್ಟು ಅವಶ್ಯಕ ಆಗಿದೆ. ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಹುಡುಗಾಟಿಕೆಯನ್ನು ಮಾಡುತ್ತಾರೋ ಅವರು ಬಾಯಿಂದ ಕೇವಲ ಹೇಳುತ್ತಾರೆ, ನಾನಂತೂ ಪರಮಾತ್ಮ ಶಿವತಂದೆಗೆ ಮಗು ಆಗಿದ್ದೇನೆ. ಪರಮಾತ್ಮ ಶಿವತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನಾನು ಸದಾ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು. ಆದರೆ ನಾನು ಸದಾ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು ಹೇಳುವುದು ಅಸತ್ಯ ಮಾತಾಗಿದೆ ಎಂದು ಶಿವತಂದೆ ತಿಳಿಸುತ್ತಾರೆ. ಇದೆಲ್ಲ ಹುಡುಗಾಟಿಕೆಯ ಮಾತಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಬೇಕು. ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು. ಆತ್ಮವೇ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತದೆ. ನೀವೀಗ ಆತ್ಮ ಅಭಿಮಾನಿಗಳಾಗುತ್ತೀರಾ. ನೀವು ಯಾರದ್ದಾದರೂ ಕಲ್ಯಾಣವನ್ನು ಮಾಡಿದರೆ ಅವರು ನಿಮ್ಮ ಮಹಿಮೆಯನ್ನೇ ಮಾಡುತ್ತಾರೆ. ಯಾರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೋ, ಯಾರ ಕಲ್ಯಾಣ ಆಗಿರುತ್ತದೆಯೋ ಅವರು ಕಲ್ಯಾಣವನ್ನು ಮಾಡಿದಂತಹ ಆತ್ಮರ ಮಹಿಮೆಯನ್ನೇ ಮಾಡುತ್ತಾರೆ. ಅದರಲ್ಲೂ ಕೂಡ ದೇಹದ ಮಹಿಮೆಯೇ ನಡೆಯುತ್ತದೆ. ಇಲ್ಲಿ ನಿರಾಕಾರ ಪರಂಪಿತ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ. ಜಗತ್ತಿನಲ್ಲಿ ಬೇರೆ ಯಾರ ಬುದ್ಧಿಯಲ್ಲೂ ಏಣಿಯ ಚಿತ್ರದ ಜ್ಞಾನ ಇಲ್ಲ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಮತ್ತು ನಾವು ಹೇಗೆ ಕೆಳಗಡೆ ಇಳಿಯುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಎಲ್ಲರ ಪಾಪದ ಕೊಡ ತುಂಬಿದೆ. ಅಂದ ಮೇಲೆ ಆ ಪಾಪದ ಕೊಡವನ್ನು ಸ್ವಚ್ಛ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನೀವೀಗ ಪಾಂಡವ ಸಂಪ್ರದಾಯದವರಾಗಿದ್ದೀರಾ. ನೀವೀಗ ಧರ್ಮದಂತೆ ನಡೆಯುವಂತಹ ಧರ್ಮಾತ್ಮರೂ ಕೂಡ ಹೌದು ಮತ್ತು ರಾಜ್ಯವನ್ನು ಆಳುವಂತಹ ರಾಜಕೀಯ ವ್ಯಕ್ತಿಗಳೂ ಕೂಡ ಹೌದು. ಪರಮಾತ್ಮ ತಂದೆ ಸಂಪೂರ್ಣ ಧರ್ಮದ ಮಾತನ್ನು ನಿಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಧರ್ಮದ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಇನ್ನು ಧರ್ಮವನ್ನು ಸ್ಥಾಪನೆ ಮಾಡುವಂತವರು ಏನನ್ನು ಮಾಡುತ್ತಾರೆ? ಆ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಅನ್ಯ ಆತ್ಮರೂ ಕೂಡ ಪರಮಧಾಮದಿಂದ ಕೆಳಗಡೆ ಬರಬೇಕಾಗುತ್ತದೆ. ಅಂದ ಮೇಲೆ ಧರ್ಮ ಸ್ಥಾಪಕರು ಯಾರಿಗೂ ಮೋಕ್ಷವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಮಹಿಮೆ ಇಲ್ಲ. ಈ ಬ್ರಹ್ಮ ತಂದೆಗೂ ಕೂಡ ಮಹಿಮೆ ಇಲ್ಲ.
ನಿಮಗೂ ಕೂಡ ಯಾವುದೇ ಪ್ರಕಾರದ ಮಹಿಮೆ ಇಲ್ಲ. ಒಂದು ವೇಳೆ ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ನೀವು ಏನನ್ನು ಮಾಡಲು ಸಾಧ್ಯ ಆಗುತ್ತಿತ್ತು? ಈಗ ಪರಮಾತ್ಮ ತಂದೆ ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ. ಗಾಯನ ಕೂಡ ಇದೆ, ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಎಂದು. ಆದರೆ ಏರುವ ಕಲೆಯ ಮೂಲಕ ಹೇಗೆ ಕಲ್ಯಾಣ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಅಜ್ಞಾನ ಕಾಲದಲ್ಲೂ ಕೂಡ ಆತ್ಮ ಅಂತೂ ಇರುತ್ತದೆ. ಅಜ್ಞಾನ ಕಾಲದಲ್ಲೂ ಕೂಡ ಶರೀರದ ಭ್ರುಕುಟಿಯೇ ಆತ್ಮಕ್ಕೆ ಸಿಂಹಾಸನ ಆಗಿರುತ್ತದೆ. ಆತ್ಮ ಅಂತೂ ಅವಿನಾಶಿಯಾಗಿದೆ. ಆತ್ಮವನ್ನು ಎಂದೂ ಕಾಲ ಕಬಳಿಸಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಇನ್ನು ಆತ್ಮವನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಕಾಲ ಬರಲು ಸಾಧ್ಯ ಇಲ್ಲ. ಅಂದರೆ ಯಮದೂತರು ಆತ್ಮವನ್ನು ಕರೆದುಕೊಂಡು ಹೋಗಲು ಬರಲು ಸಾಧ್ಯ ಇಲ್ಲ. ಈಗ ನಿಮಗೆ ಶರೀರವನ್ನು ತ್ಯಾಗ ಮಾಡುವ ಮಾತಿನ ಬಗ್ಗೆ ದುಃಖ ಇಲ್ಲ. ಶರೀರವನ್ನು ತ್ಯಾಗ ಮಾಡುವಾಗ ಈಗ ನಿಮಗೆ ದುಃಖ ಆಗಲು ಸಾಧ್ಯ ಇಲ್ಲ. ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಪುನಃ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಬೇರೆ ಕಡೆ ಪಾತ್ರವನ್ನು ಮಾಡುವುದಕ್ಕೋಸ್ಕರ ಶರೀರವನ್ನು ತ್ಯಾಗ ಮಾಡಿ ಹೋಗಿದೆ ಅಂದ ಮೇಲೆ ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ? ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ನಾವೆಲ್ಲರೂ ಸೋದರರು ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಗಾಯನ ಕೂಡ ಇದೆ, ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಗಿದೆ. ಪುನಃ ಪರಮಾತ್ಮ ತಂದೆ ಯಾವಾಗ ಬಂದು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ನಿಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳುವಳಿಕೆ ಪ್ರಾಪ್ತಿಯಾಗುತ್ತಿದೆ. ನೀವು ಯಾವಾಗಿನಿಂದ ಈ ಜ್ಞಾನವನ್ನು ಕೇಳುತ್ತಿದ್ದೀರಾ? ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಯಾವುದೋ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡು ಪುಸ್ತಕವನ್ನು ಓದಿ ಜ್ಞಾನವನ್ನು ಹೇಳುವುದಿಲ್ಲ. ಕೇವಲ ಪರಮಾತ್ಮ ತಂದೆ ಉದಾಹರಣೆಯನ್ನು ಕೊಡುತ್ತಾರೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಅನೇಕ ಶಾಸ್ತ್ರದ ಮಾತಿನ ಉದಾಹರಣೆಯನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ಸತ್ಯವಾದ ರಚನೆಯನ್ನು ರಚಿಸುತ್ತಾರೆ. ಪರಮಾತ್ಮ ತಂದೆ ಸತ್ಯವನ್ನೇ ತಿಳಿಸುತ್ತಾರೆ. ಸತ್ಯತೆಯ ಮೂಲಕ ವಿಜಯ ಪ್ರಾಪ್ತಿಯಾಗುತ್ತದೆ. ಅಸತ್ಯತೆಯ ಮೂಲಕ ನಾವು ಸೋಲುತ್ತೇವೆ. ಸತ್ಯ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ರಾವಣ ನಿಮ್ಮನ್ನು ಸೋಲಿಸಿದ್ದಾನೆ. ರಾವಣನ ಮೂಲಕ ನೀವು ಬಹಳಷ್ಟು ಸೋಲನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಅಂದರೆ ರಾವಣನ ಮೂಲಕ ನೀವು ಬಹಳಷ್ಟು ಸೋತಿದ್ದೀರಾ. ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಈಗ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಪುನಃ ಅನ್ಯ ಧರ್ಮದವರು ಇರುವುದಿಲ್ಲ. ಅನ್ಯ ಧರ್ಮದ ಎಲ್ಲಾ ಆತ್ಮರು ನಂತರ ಈ ಸೃಷ್ಟಿಗೆ ಬರುತ್ತಾರೆ. ಈ ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸಹಜ ಆಗಿದೆ. ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಯಾರು ಪುರುಷಾರ್ಥಿ ಮಕ್ಕಳಾಗಿದ್ದಾರೋ ಅವರಿಗೆ ಚೆನ್ನಾಗಿ ಜ್ಞಾನವನ್ನು ಹೇಳಲು ಬಂದ ತಕ್ಷಣ ಜ್ಞಾನವನ್ನು ಹೇಳಲು ಬರುತ್ತದೆ ಎಂದು ಅವರು ಖುಷಿಯನ್ನು ಪಡುವುದಿಲ್ಲ. ಏಕೆಂದರೆ ಜ್ಞಾನದ ಜೊತೆಗೆ ಯೋಗ ಕೂಡ ಬೇಕು ಮತ್ತು ಒಳ್ಳೆಯ ನಡತೆಯನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಒಳ್ಳೆಯ ಪುರುಷಾರ್ಥಿ ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಹೇಳುವುದರ ಜೊತೆಗೆ ಯೋಗದಲ್ಲೂ ಸ್ಥಿತ ಆಗುತ್ತಾರೆ ಮತ್ತು ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವೀಗ ಬಹಳಷ್ಟು ಮಧುರರಾಗಬೇಕು. ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು. ಪ್ರೀತಿಯಿಂದ ಎಲ್ಲರಿಗೂ ಜ್ಞಾನದ ಮಾತನ್ನು ತಿಳಿಸಬೇಕು. ಪ್ರೀತಿಯಿಂದ ಅನ್ಯರ ಜೊತೆಗೆ ಮಾತನಾಡಬೇಕು. ಪವಿತ್ರತೆಯ ಕಾರಣ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ನಾಟಕದ ಅನುಸಾರ ಇದೆಲ್ಲ ನಡೆಯಲೇಬೇಕು. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ನಾಟಕದಲ್ಲಿ ಇದ್ದರೆ ನನಗೆ ಈ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನೀವು ಸ್ವಯಂ ಪರಿಶ್ರಮವನ್ನು ಪಡಬೇಕು. ದೇವತೆಗಳ ಸಮಾನ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಂದು ಉಪ್ಪು ನೀರು ಆಗಬಾರದು. ಅಂದರೆ ಪರಸ್ಪರ ಜಗಳವನ್ನು ಮಾಡಿಕೊಳ್ಳಬಾರದು. ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಉಲ್ಟಾ ವರ್ತನೆಯನ್ನು ಮಾಡಿ ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುತ್ತಿಲ್ಲ ತಾನೆ? ಅಂದರೆ ನಾನು ಕೆಟ್ಟ ನಡತೆ ಉಳ್ಳಂತಹ ವ್ಯಕ್ತಿಯಾಗಿ ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತಿಲ್ಲ ತಾನೆ? ನನ್ನ ನಡತೆ ಕೆಟ್ಟ ನಡತೆಯಾಗಿಲ್ಲ ತಾನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಏಕೆಂದರೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಸಿಗುವುದಿಲ್ಲ. ಇಲ್ಲಿ ಸ್ವಯಂ ಸತ್ಯ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಇಲ್ಲಿ ಸತ್ಯ ಶಿಕ್ಷಕ ಆದಂತಹ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಈಗ ಆತ್ಮಕ್ಕೆ ಈ ಸಂಪೂರ್ಣ ಜ್ಞಾನದ ಮಾತಿನ ಸ್ಮೃತಿ ಇರುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ನಮಗೆ ಜ್ಞಾನವನ್ನು ನೀಡಿ ಹೋಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಇನ್ನು ಆತ್ಮದಲ್ಲಿ ಮೊದಲು ಯಾವುದಾದರೂ ಪ್ರಕಾರದ ಜ್ಞಾನ ಇತ್ತೇನು?
ಆತ್ಮ ಅಂದರೆ ಏನು, ನಾಟಕ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನವನ್ನು ಮನುಷ್ಯರೇ ಅರ್ಥ ಮಾಡಿಕೊಳ್ಳುತ್ತಾರೆ ತಾನೆ. ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ. ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಆತ್ಮದ ಪೂಜೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಜ್ಯೋತಿ ರೂಪದಲ್ಲಿರುವ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುವುದು ಒಳ್ಳೆಯದು ಅಥವಾ ದೈವಿ ಶರೀರದ ಪೂಜೆಯನ್ನು ಮಾಡುವುದು ಒಳ್ಳೆಯದು? ಈ ಶರೀರ ಅಂತೂ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಒಬ್ಬ ಪರಮಾತ್ಮ ಶಿವ ತಂದೆಯ ಪೂಜೆಗೆ ಅವ್ಯಭಿಚಾರಿ ಪೂಜೆ ಎಂದು ಕರೆಯಲಾಗುತ್ತದೆ. ಈಗ ನೀವು ಒಬ್ಬ ತಂದೆ ಹೇಳುವಂತಹ ಜ್ಞಾನದ ಮಾತನ್ನೇ ಕೇಳಬೇಕು. ಆದ್ದರಿಂದ ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಎಂದು ಹೇಳಲಾಗುತ್ತದೆ. ನೀವೀಗ ಯಾರ ನಿಂದನೆಯ ಮಾತನ್ನೂ ಕೇಳಿಸಿಕೊಳ್ಳಬಾರದು. ಒಬ್ಬ ಪರಮಾತ್ಮ ತಂದೆ ಹೇಳುವ ಜ್ಞಾನದ ಮಾತನ್ನೇ ಕೇಳಬೇಕು. ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ. ಮುಖ್ಯ ಮಾತು ಅಂದರೆ ಯಾವಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆಯೋ ಆಗ ನೀವು ಶೀತಲ ಆತ್ಮರಾಗುತ್ತೀರಾ. ದೇಹಾಭಿಮಾನ ಸಮಾಪ್ತಿಯಾದಾಗ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರಾ. ಯಾವಾಗ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ಬಾಯಿಂದ ನೀವು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಲು ಸಾಧ್ಯ ಇಲ್ಲ. ಮತ್ತು ಯಾವಾಗ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಯಾವಾಗ ನೀವು ಆತ್ಮ ಅಭಿಮಾನಿಗಳಾಗುತ್ತೀರೋ ಆಗ ಎಲ್ಲವನ್ನು ನೋಡಿದರೂ ಕೂಡ ನೋಡದಂತೆ ಇರುತ್ತೀರಾ. ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನದ 3ನೇ ನೇತ್ರವನ್ನು ನೀಡಿದ್ದಾರೆ. ಈಗ ನಮ್ಮ ಜ್ಞಾನದ 3ನೇ ನೇತ್ರ ತೆರೆದಿದೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ತ್ರಿನೇತ್ರಿಯನ್ನಾಗಿ ಮಾಡಿದ್ದಾರೆ, ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ಈಗ ನಿಮಗೆ 3 ಕಾಲದ ಜ್ಞಾನ ಗೊತ್ತಿದೆ ಮತ್ತು 3 ಲೋಕದ ಜ್ಞಾನ ಗೊತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ತಿಳಿಸುವುದರ ಜೊತೆಗೆ ಯೋಗದಲ್ಲಿ ಸ್ಥಿತ ಆಗಬೇಕು. ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಬಹಳಷ್ಟು ಮಧುರರಾಗಬೇಕು. ಬಾಯಿಂದ ಎಂದು ಕಲ್ಲಿನ ಸಮಾನ ಶಬ್ದವನ್ನು ಮಾತನಾಡಬಾರದು. ಸೆಕೆಂಡ್ ಪಾಯಿಂಟ್, ಅಂತರ್ಮುಖಿಗಳಾಗಿ ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಆತ್ಮಿಕ ವಾರ್ತಾಲಾಪವನ್ನು ಮಾಡಿಕೊಳ್ಳಬೇಕು. ಪಾವನ ಆಗುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ. ವೈರ್ಲೆಸ್ ಸೆಟ್ನ ಮೂಲಕ ವಿನಾಶದ ಕಾಲದ ಅಂತಿಮ ಡೈರೆಕ್ಷನ್ ಅನ್ನು ಕ್ಯಾಚ್ ಮಾಡಿಕೊಳ್ಳುವಂತಹ ನಿರ್ವಿಕಾರಿಗಳಾಗಿ ವಿನಾಶದ ಸಮಯದ ಅಂತಿಮ ಡೈರೆಕ್ಷನ್ ಅನ್ನು ಕ್ಯಾಚ್ ಮಾಡಿಕೊಳ್ಳುವುದಕ್ಕೋಸ್ಕರ ವೈರ್ಲೆಸ್ ಬುದ್ಧಿ ಬೇಕು. ಹೇಗೆ ಜಗತ್ತಿನ ಜನ ವೈರ್ಲೆಸ್ ಸೆಟ್ನ ಮೂಲಕ ಒಬ್ಬರು ಇನ್ನೊಬ್ಬರಿಗೆ ತಮ್ಮ ಶಬ್ದವನ್ನು ತಲುಪಿಸುತ್ತಾರೆ, ಅದೇ ರೀತಿ ಇದು ನಿರ್ವಿಕಾರಿ ಸ್ಥಿತಿಯ ವೈರ್ಲೆಸ್ ಸೆಟ್ ಆಗಿದೆ. ಈ ವೈರ್ಲೆಸ್ನ ಮೂಲಕ ನಿಮಗೆ ಶಬ್ದ ಬಂದು ತಲುಪುತ್ತದೆ. ಈ ಸ್ಥಾನ ಬಹಳಷ್ಟು ಸುರಕ್ಷಿತವಾಗಿದೆ, ಈ ಸ್ಥಾನಕ್ಕೆ ಬಂದು ತಲುಪಿ ಅನ್ನುವ ಶಬ್ದ ನಿಮಗೆ ಕೇಳಿಸುತ್ತದೆ. ಯಾವ ಮಕ್ಕಳ ಬಳಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ವೈರ್ಲೆಸ್ ಇದೆಯೋ, ಯಾರಿಗೆ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಆಗಿದೆಯೋ, ಅವರು ವಿನಾಶದಲ್ಲಿ ಎಂದು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಆದರೆ ಅವರು ಸ್ವ ಇಚ್ಛೆಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಯೋಗದಿಂದ ದೂರಾಗಿ ಕರ್ಮದಲ್ಲಿ ಬ್ಯುಸಿ ಆಗುವುದೂ ಕೂಡ ಹುಡುಗಾಟಿಕೆ ಆಗಿದೆ. ಸದಾ ಯೋಗದಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡುವಂತಹ ಕರ್ಮಯೋಗಿಗಳಾಗಬೇಕು. ಯೋಗವನ್ನು ದೂರ ಮಾಡಿಕೊಂಡು ಕೇವಲ ಕರ್ಮದಲ್ಲಿ ಬ್ಯುಸಿ ಆಗುವಂತಹ ಹುಡುಗಾಟಿಕೆಯನ್ನು ಮಾಡುವ ಆತ್ಮರು ನಾವೀಗ ಆಗಬಾರದು. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಪ್ಯೂರಿಟಿ ಮತ್ತು ರಾಯಲ್ಟಿ ಅಂದರೆ ಪವಿತ್ರತೆ ಮತ್ತು ಘನತೆ ಅನ್ನುವ ಶಬ್ದದ ಅರ್ಥವೇ ಆಗಿದೆ. ಏಕರಸ ಆಗುವುದು, ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳುವುದು. ಈ ಬ್ರಾಹ್ಮಣ ಜೀವನದಲ್ಲಿ ಸಂಪೂರ್ಣ ಪಾವನ ಆತ್ಮರು ಆಗುವುದಕ್ಕೋಸ್ಕರ ಏಕರಸ ಆಗುವಂತಹ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ದೃಷ್ಟಿಯ ಮೂಲಕ ಪ್ರತಿಯೊಬ್ಬರ ಆತ್ಮಿಕ ರೂಪವನ್ನೇ ನೋಡಿ, ದೃಷ್ಟಿಯ ಮೂಲಕ ಪ್ರತಿಯೊಬ್ಬರನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನೋಡಿ. ಕರ್ಮದ ಮೂಲಕ ಪ್ರತಿಯೊಂದು ಆತ್ಮಕ್ಕೂ ಸುಖವನ್ನು ಕೊಡಿ ಮತ್ತು ಸುಖವನ್ನು ಪಡೆದುಕೊಳ್ಳಿ.
ಯಾರಾದರೂ ದುಃಖವನ್ನು ಕೊಟ್ಟರೂ ಕೂಡ, ನಿಂದನೆಯನ್ನು ಮಾಡಿದರೂ ಕೂಡ, ಯಾರಾದರೂ ಬೈದರೂ ಕೂಡ ನೀವು ಸಹನಶೀಲತೆಯ ದೇವಿಯಾಗಿ ಅಥವಾ ಸಹನಶೀಲತೆಯ ದೇವತೆ ಆಗಿಬಿಡಿ. ಒಳ್ಳೆಯದು. ಓಂ ಶಾಂತಿ.